ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಜುಬಡಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ KCET 2026 ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಮಾಕ್ ಅಲಾಟ್ಮೆಂಟ್ನಲ್ಲಿ ಸಿಕ್ಕಿರುವ ಸೀಟೇ ಫೈನಲ್ ರಿಸಲ್ಟ್ನಲ್ಲಿ ಅಲರ್ಟ್ ಆಗುತ್ತಾ, ರಿಸಲ್ಟ್ನಲ್ಲಿ ಎಲ್ಲಿ ಚೆಕ್ ಮಾಡಬೇಕು ಮತ್ತು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಲರ್ಟ್ ಆದ ನಂತರ ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು, ಮುಂದಿನ ಪ್ರಾಸೆಸ್ ಏನಿರುತ್ತೆ, ಈ ಎಲ್ಲ ವಿಷಯವನ್ನು ಕವರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಇದೇ ರೀತಿಯ KCET ರಿಲೇಟೆಡ್ ಕೌನ್ಸೆಲಿಂಗ್ನ ಬಗ್ಗೆ ಅಪ್ಡೇಟ್ಸನ್ನು ತಿಳಿಯಲು ನಮ್ಮ ಎಜುಬಡಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಿಮಗೆಲ್ಲರೂ ಗೊತ್ತಿರೋಂಗೆ KE ಅವರು ಆಗಸ್ಟ್ 17ರಂದು ಮಾಕ್ ರಿಸಲ್ಟ್ ಅನೌನ್ಸ್ ಮಾಡಿದರು. ಅದಾದಮೇಲೆ ಸ್ಟೂಡೆಂಟ್ಸ್ಗೆ ತಮ್ಮ ಆಪ್ಷನ್ನಲ್ಲಿ ಚೇಂಜಸ್ ಮಾಡೋಕ್ಕೆ ಮತ್ತು ಆಪ್ಷನನ್ನು ಆ್ಯಡ್ ಮಾಡೋಕ್ಕೆ ಅಥವಾ ಆಪ್ಷನ್ ರಿಮೂವ್ ಮಾಡೋಕ್ಕೆ ಅವಕಾಶವನ್ನು ಸಹ ಕೊಟ್ಟಿದ್ದರು. ಈ ಮಾಡಿಫಿಕೇಷನ್ ವಿಂಡೋ ಆಗಸ್ಟ್ 20ರವರೆಗೂ ಓಪನ್ ಇತ್ತು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪ್ರಿಯಾರಿಟಿಗೆ ತಕ್ಕಂತೆ ಕಾಲೇಜಸನ್ನು ಆ್ಯಡ್ ಮಾಡಿರ್ತಾರೆ, ರಿಮೂವ್ ಮಾಡಿರ್ತಾರೆ ಮತ್ತು ಮಾಡಿಫಿಕೇಷನನ್ನು ಕರೆಕ್ಟ್ ಮಾಡಿ ಆಪ್ಷನನ್ನು ಕರೆಕ್ಟಾಗಿ ಮಾಡಿರ್ತೀರ ಅಂತ ಅಂದುಕೊಳ್ತಿದ್ದೇನೆ. ಈಗ ಎಲ್ಲರೂ ಕಾಯ್ತಿರುವುದು KCET 2026 ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಲೇಟೆಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ರಿಸಲ್ಟ್ ಆಗಸ್ಟ್ 25ರ ಒಳಗೆ ಬರುವ ಸಾಧ್ಯತೆ ಇದೆ. ಬಂದ ತಕ್ಷಣ ನಮ್ಮ ಚಾನಲ್ನಲ್ಲಿ ಅಪ್ಡೇಟನ್ನು ಮಾಡುತ್ತೇವೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಮಾಕ್ ರಿಸಲ್ಟ್ನಲ್ಲಿ ಅಲರ್ಟ್ ಆಗಿರೋ ಕಾಲೇಜೇ ನಮಗೆ ಫೈನಲ್ ರಿಸಲ್ಟಲ್ಲಿ ಅಲರ್ಟ್ ಆಗುತ್ತಾ ಅಂತ. ಇಲ್ಲ, ಮಾಕ್ ಅಲಾಟ್ಮೆಂಟ್ನಲ್ಲಿ ಬಂದ ಕಾಲೇಜ್ನೇ ಫೈನಲ್ ಆಗಿ ಸಿಗುತ್ತೆ ಅಂತ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಫೈನಲ್ ಅಲಾಟ್ಮೆಂಟ್ನಲ್ಲಿ ರ್ಯಾಂಕ್, ಕ್ಯಾಟಗರಿ, ಸೀಟ್ಸ್ ಅವೈಲಬಿಲಿಟಿ ಮತ್ತು ನೀವು ಸೆಲೆಕ್ಟ್ ಮಾಡಿರೋ ಆಪ್ಷನ್ಸೇ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಏನಾದರೂ ಕರೆಕ್ಟಾಗಿ ಮಾಡಿದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಗಾಯ್ಸ್, ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ಹೋಗೋಣ. KCET 2026 ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಲಾಟ್ಮೆಂಟ್ ಆಗಿದೆ. ಆಮೇಲೆ ನೀವೇನು ಮಾಡಬೇಕು? ಇಲ್ಲಿ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಆಪ್ಷನನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಏನು ಅಂತ ತಿಳ್ಕೊಳ್ಳೋಣ. ಚಾಯ್ಸ್ 1 ಅಂದರೆ ನಿಮಗೆ ಸಿಕ್ಕಿರುವ ಸೀಟ್ ನಿಮಗೆ ಇಷ್ಟ ಆಗಿದೆ ಮತ್ತು ಅದೇ ಸೀಟನ್ನು ಫೈನಲ್ ಆಗಿ ತೆಗೆದುಕೊಂಡು ಮುಂದಕ್ಕೆ ಹೋಗ್ಬೇಕನ್ನೋದು ನಿಮ್ಮ ಗುರಿಯಾಗಿರುತ್ತೆ. ಅದೇ ಕಾಲೇಜ್ ನಿಮಗೆ ಇಷ್ಟ ಆಗಿರುತ್ತೆ, ಅದೇ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬೇಕಂತ ನೀವು ಅಂದ್ಕೊಂಡಿರ್ತೀರ. ಅದಕ್ಕಾಗಿ ನೀವು ಒಂದು ಚಾಯ್ಸ್ 1 ಅಂತ ಸೆಲೆಕ್ಟ್ ಮಾಡಿ. ಅಂದರೆ ನಿಮಗೆ ಬೇರೆ ಕಾಲೇಜ್ ಅಥವಾ ಬ್ರಾಂಚ್ಗಾಗಿ ನೆಕ್ಸ್ಟ್ ರೌಂಡ್ ಟ್ರೈ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟು ಚಾಯ್ಸ್ 2. ಚಾಯ್ಸ್ 2 ಅಂದರೆ ಈಗ ಸಿಕ್ಕಿರುವ ಸೀಟ್ ಓಕೆ ಇದೆ, ಆದರೆ ಇದಕ್ಕಿಂತ ಬೆಟರ್ ಕಾಲೇಜ್ ಅಥವಾ ಬ್ರಾಂಚ್ ಸಿಗುತ್ತಾ ಅಂತ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀರ. ಆವಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇವಾಗ ಸಿಕ್ಕಿರುವ ಸೀಟನ್ನು ಕಂಪ್ಲೀಟಾಗಿ ಬಿಡದೆ ಬೆಟರ್ ಆಪ್ಷನ್ಗಾಗಿ ಮುಂದುವರಿಯುವ ಆಪ್ಷನ್ ಇದು. ಚಾಯ್ಸ್ 3 ಅಂದರೆ ಈಗ ಸಿಕ್ಕಿರುವ ಸೀಟ್ ನಿಮಗೆ ಬೇಡ ಮತ್ತು KA ಕೌನ್ಸಿಲಿಂಗ್ನಿಂದ ಹೊರಗೆ ಹೋಗಿ ಬೇರೆ ಆಪ್ಷನನ್ನು ನೋಡಬೇಕು ನೀವು ಅನ್ನೋರು ಈ ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ಇದರಿಂದ ಏನಾಗುತ್ತೆ, ಮುಂದಿನ ಕೌನ್ಸಿಲಿಂಗ್ ರೌಂಡ್ಗೆ ನೀವು ಕಂಟಿನ್ಯೂ ಆಗೋಕ್ಕೆ ಆಗೋದಿಲ್ಲ. ಇನ್ನು ಚಾಯ್ಸ್ 4 ಅಂದರೆ ನಿಮಗೆ ಸಿಕ್ಕಿರುವ ಸೀಟನ್ನು ಆಕ್ಸೆಪ್ಟ್ ಮಾಡೋದು ಬೇಡ ಮತ್ತು ಕೌನ್ಸಿಲಿಂಗ್ನಿಂದ ಎಕ್ಸಿಟ್ ಆಗಬೇಕು ಅನ್ನೋರು ಈ ಒಂದು ಚಾಯ್ಸನ್ನು ಸೆಲೆಕ್ಟ್ ಮಾಡಿ. ಆದರೆ ಗೈಸ್, ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಪ್ರತಿ ರೌಂಡ್ನಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ರ ಎಕ್ಸಾಕ್ಟ್ ಮೀನಿಂಗ್ ಮತ್ತು ರೂಲ್ಸನ್ನು KA ನೋಟಿಫಿಕೇಷನಲ್ಲಿ ಕೊಟ್ಟಿರುತ್ತಾರೆ. ಅದನ್ನು ನಿಮಗೆ ರಿಸಲ್ಟ್ ಬಿಟ್ಟ ನಂತರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ಒಂದು ಸಲ ಚೆಕ್ಔಟ್ ಮಾಡ್ಬೋದು. ಯಾಕಂದರೆ ಒಂದು ಸಲ ಚಾಯ್ಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೀವು ಚೇಂಜಸ್ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮಗೆ ಯಾವ ಸೀಟ್ ಸಿಕ್ಕಿದೆ, ನಿಮಗೆ ಆ ಬ್ರಾಂಚ್ ಅಥವಾ ಕಾಲೇಜ್ ಇಷ್ಟ ಇದೆಯಾ, ನೆಕ್ಸ್ಟ್ ರೌಂಡ್ ಟ್ರೈ ಮಾಡಬೇಕಾ ಅನ್ನೋದನ್ನು ನೋಡಿಕೊಂಡು ಚಾಯ್ಸನ್ನು ಸೆಲೆಕ್ಟ್ ಮಾಡಿ. ಕನ್ಫ್ಯೂಷನ್ ಇದ್ದರೆ ಕಮೆಂಟ್ನಲ್ಲಿ ನಿಮ್ಮ ರ್ಯಾಂಕ್, ಕ್ಯಾಟಗರಿ ಮತ್ತು ನಿಮಗೆ ಸಿಕ್ಕಿರುವ ಕಾಲೇಜ್ ಅಥವಾ ಬ್ರಾಂಚನ್ನು ಕಮೆಂಟ್ ಮಾಡಿ. ನಿಮಗೆ ಯಾವ ಚಾಯ್ಸ್ ಸೂಟೇಬಲ್ ಆಗಬಹುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಅಥವಾ ಅಲ್ಲೇ ರೆಸ್ಪಾಂಡನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. KCET ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಾಗಿ ನಮ್ಮ ಎಜುಬಡಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇಷ್ಟ ಆಗಿತ್ತು